ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಶೀಟ್ ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಡೇ 1 ಚಿತ್ರಕೋಟೆ ಮುಗಿಸ್ಕೊಂಡು ಆಫ್ಟರ್ನೂನ್ ನಾವು ಹಂಪಿಗೆ ಬಂದಿದ್ದೀವಿ. ಹಂಪಿಲಿದ್ದೀವಿ ಈಗ. ಸೊ ಇಲ್ಲಿ ಹಂಪಿ ವಿಚಾರ ಮೇಲೆ ಹಂಪಿನ ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಗೈಡ್ ಬೇಕಾಗುತ್ತೆ. ವಿತ್ 2-3 ದಿನ ಬೇಕಾಗುತ್ತೆ. ಸೊ ನಾವು ಮೇನ್ ಪ್ಲೇಸ್ ಫಸ್ಟ್ ನಾವು ಕೊಳ್ತಿದ್ದೀವಿ ಇಲ್ಲಿ. ಸೊ ಇಲ್ಲಿ ಪರ್ಸನ್ಗೆ ಒಂದಿಷ್ಟು ಅಮೌಂಟ್ ಇಸ್ಕೊಳ್ತಾರೆ. ಆ ಅಮೌಂಟ್ ಪ್ರಕಾರ ನಿಮಗೆ ಇಲ್ಲಿ ಮೇನ್ ಪ್ಲೇಸ್ ತೋರಿಸ್ತಾರೆ, ಆಟೋದಲ್ಲಿ ನಿಮಗೆ ತೋರಿಸ್ತಾರೆ. ಹಂಪಿಗೆ ಓಲ್ಡ್ ಎಂಟ್ರೆನ್ಸ್ ದಾರಿ ಇದು. ಹಂಪಿಯಲ್ಲಿ 300 ಟೆಂಪಲ್ ಬರುತ್ತೆ. 300 ಟೆಂಪಲ್ ಇದೆ ಹಂಪಿಯಲ್ಲಿ. ನಮಗೆ ಮೇನ್ ಟೆಂಪಲ್ ಮತ್ತೆ ಸರ್ ಮೇನ್ ತೋರಿಸೋದು. ಹಂಪಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿಯ ಒಂದು ಪುರಾತನ ನಗರವಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿ ಭಾರತದ ಅತ್ಯಂತ ಶ್ರೀಮಂತ ಮತ್ತು ವೈಭವಶಾಲಿ ನಗರಗಳಲ್ಲಿ ಒಂದಾಗಿತ್ತು. ಹಂಪಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಈ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರು ಕ್ರಿಸ್ತ 1333ರಲ್ಲಿ ಸ್ಥಾಪಿಸಿದರು. ಈ ನಗರವನ್ನು ಪಂಪಾ, ಕ್ಷೇತ್ರ, ಕಿಷ್ಕಿಂಧ ಮತ್ತು ವಿಜಯನಗರ ಎಂಬ ಹೆಸರಿಂದ ಕರೀತಾರೆ. ಬೃಹತ್ ದೇವಾಲಯಗಳು, ಮಂಟಪಗಳು, ಮಾರುಕಟ್ಟೆಗಳು, ಅರಮನೆಗಳು ಇಲ್ಲಿವೆ. ಅಲ್ಲಿ ಆನೆಗಳು ತಗೊಂಡು ಇದೆಲ್ಲ ದಸರಾ ಹಚ್ಚಿ ಮಾಡ್ತಾರೆ. ಇವಾಗೆಲ್ಲ ರಾಜ್ಯದಲ್ಲಿ ಮೈಸೂರಲ್ಲಿ ಆರಂಭ ಆಗಿದೆ. ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ಇಲ್ಲ ದಸರಾ ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ಸರ್. ಇಲ್ಲಿ ಕಲ್ಲಿನ ಡೋರ್ ಇದೆ. ಆ ಡೋರ್ ಅಡಿಕೊಂಡು ನಾಳೆ ಒಳಗಡೆ ಹೋಗಿ ಮಹಾನದಿ ಪುಷ್ಕರಿನ ಕಲ್ಲಡಿ ನೋಡಿಕೊಂಡು ರಿಟರ್ನ್ ಬ್ಯಾಕ್ ಹಿಂಗೆ ಬನ್ನಿ. ಸರಿ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಕವರ್ ಆಗುತ್ತೆ. ನಿಮ್ಮ ಹೆಸರು? ಎಲ್ಲಪ್ಪ ಸರ್ ನಮ್ಮ ಹೆಸರು. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೇನೆ ಮುಸ್ಲಿಂ ಸುಲ್ತಾನನ ಒಕ್ಕೂಟ ವಿರುದ್ಧ ಸೋತಿತು. ಆ ಯುದ್ಧದ ನಂತರ ಹಂಪಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಆದರೆ ಅದರ ಅವಶೇಷಗಳು ಇಂದಿಗೂ ಅಚ್ಚರಿ ಮೂಡಿಸುವಷ್ಟು ಅದ್ಭುತವಾಗಿ ಉಳಿದಿವೆ. ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಹಂಪಿ ಕೆಲ ದೇಶಗಳಲ್ಲಿ ಕಲ್ಲಿನಿಂದ ತಯಾರಿಸಿದ ಬಾಗಿಲು ನೋಡಬಹುದು. ಈ ಬಾಗಿಲು ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಈ ಬಾಗಿಲನ್ನು ಒಂದೇ ಒಂದು ಕಲ್ಲಿನಿಂದ ಮಾಡಿ ಕಟ್ಟಿರ್ತಾರೆ. ಇಲ್ಲಿ 65 ಪ್ಲೇಸ್ಗಳು ಸಿಗುತ್ತೆ. ನಾವೀಗ ನೋಡ್ತಿರೋದು ಮಹಾನವಮಿ ದಿಬ್ಬ. ಸೊ ಮಹಾನವಮಿ ದಿಬ್ಬವನ್ನು ಶ್ರೀ ಕೃಷ್ಣದೇವರವರ ಕಾಲದಲ್ಲಿ ನಿರ್ಮಿಸಲಾಯಿತು. ಈ ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯದ ದಸರಾ, ಮಹಾನವಮಿ ಹೇಳ್ತೀವಲ್ಲ, ದಸರಾ ಉತ್ಸವ ಹೇಳ್ತಾರೆ, ಮೈಸೂರು ದಸರಾ ಅಂತ. ಸೊ ಅದು ಇಲ್ಲಿ ಫಸ್ಟ್ ಆಗ್ತಿತ್ತು. ಉತ್ಸವಗಳು ಅದ್ದೂರಿ ನಡೀತಿತ್ತು. ಆದ್ದರಿಂದ ಇದಕ್ಕೆ ಮಹಾನವಮಿ ದಿಬ್ಬ ಎಂದು ಹೆಸರು ಬಂದಿದೆ. ಈ ದಿಬ್ಬವು ರಾಜರು, ರಾಜಕುಮಾರರು ಮತ್ತು ವಿದೇಶಿ ಅತಿಥಿಗಳು ಸೇರಿ ಉತ್ಸವವನ್ನು ವೀಕ್ಷಿಸಲು ಉಪಯೋಗಿಸಿದ್ದ ಸ್ಥಳವಾಗಿತ್ತು. ಇಲ್ಲಿ ಅಶ್ವ ಪ್ರದರ್ಶನ, ಸೈನಿಕ ಪಥಸಂಚಲನ, ನೃತ್ಯ, ಸಂಗೀತ ಕಾರ್ಯಕ್ರಮ ನಡೀತಿತ್ತು. ಇದರ ಇತಿಹಾಸ ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಪ್ರಕಾರ ಅಲ್ಲಿ ಹಾಕಿರೋ ಇನ್ಫಾರ್ಮೇಷನ್ ಹಾಕಿರ್ತಾರೆ. ಆ ಪ್ಲೇಸ್ ಬಗ್ಗೆ ಏನು, ಅದ್ರ ಹಿರಿಮೆ ಏನು ಅಂತ ಹಾಕಿರ್ತಾರೆ. ಅದು ತಿಳ್ಕೊಂಡು ಮುಂದೆ ಹೋಗ್ಬೋದು. ಈಗ ಮೈಸೂರು ಉಂಟಲ್ಲ ದಸರಾ, ಅದು ಫಸ್ಟ್ ಇಲ್ಲಿ ಆಗ್ತಿತ್ತಂತೆ. ಫುಲ್ ಬೇರೆ ಅಂತ ಇತ್ತಂತೆ. ಇಲ್ಲಿ ಆ ದಾಳಿಯಾಗಿ ಇಷ್ಟು ಉಳಿದಿದೆ. ಅಲ್ಲಿ ಮರದೇನೆ ಅಂತ ಇತ್ತಂತೆ. ಒಂದೊಂದು ದಾಳಿ ಆಗ್ತಾನೆ ಸೂಪರ್ ಪದನಾಗಿ ಅವು ಬರೋಣ. ಕಲ್ಲತ್ತು ಮರ ಎತ್ತ. ಇಲ್ಲಿ ನೀರಿನ ಪುಷ್ಕರಗಳು ಇಲ್ಲಿ ಕಾಣಿಸುತ್ತೆ. ಅಲ್ಲಿ ನೋಡ್ಬೋದು, ತೋರಿಸ್ತೀನಿ, ಅಲ್ಲಿ ಕಾಣಿಸುತ್ತೆ. ಸೊ ಅಲ್ಲಿ ಮತ್ತೆ ನಾವು ಹೋಗ್ತೀವಿ ಈಗ.
ಸ್ಟೇಜ್ ಅಂದ್ರೆ ಒಂದು ಸ್ಟೇಜ್ ಮೂಲ್ಪುರ ಜನಕ್ಕೂ ಜಾಗ ಓ ಅಲ್ಪ ಒಂದು ದೆಪ್ಪ ಹಿಂಗೆ ಹಾಂ ಸೇಮ್ ಸ್ಟೇಜ್ ಅಲ್ಪನೇ ಮುಚ್ಚಿ ನೀರಿನ ಪುಷ್ಕರಣಿ ಎಲ್ಲಿದೆ ಹಾಂ ಆಯ್ತು ಬನ್ನಿ ಅಣ್ಣ ಗಿಂಬಲ್ ನಾವೀಗ ಪುಷ್ಕರಣಿ ಹತ್ರ ಬರ್ತಿದ್ದೀವಿ. ಸೊ ಹಂಪಿಯ ಪುಷ್ಕರಣಿಗಳು ಅಥವಾ ಕೊಳಗಳು ವಿಜಯನಗರ ಸಮಾಜದ ಅದ್ಭುತ ತಾಂತ್ರಿಕ ಮತ್ತು ಶಿಲ್ಪಕಲೆ ಮಾದರಿಯಾಗಿದೆ. ದೇವಸ್ಥಾನ, ಅರಮನೆ ಹತ್ತಿರ ನಿರ್ಮಿಸಿದ ಪವಿತ್ರ ಜಲತೀರ್ಥ ಇವು ಧಾರ್ಮಿಕ ಪೂಜೆಗಳಿಗೆ ಮತ್ತು ಅರಮನೆ ಉಪಯೋಗಗಳು ಯೂಸ್ ಮಾಡ್ತಿದ್ರು. ವಿಜಯನಗರ ಸಮಾಜದಲ್ಲಿ ಜಲ ವ್ಯವಸ್ಥೆಗೆ ತುಂಬ ಮಹತ್ವ ನೀಡಲಾಗಿತ್ತು. ಇದಲ್ಲದೆ ಪ್ರತಿಯೊಂದಕ್ಕೂ ಒಂದು ಪುಷ್ಕರಣಿ ಇರ್ತಿತ್ತು. ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ನಡೆದಾಗ ಅಭಿಷೇಕ, ಪವಿತ್ರ ಸ್ನಾನ ಮುಂತಾದ ಧಾರ್ಮಿಕ ಕಾರ್ಯಗಳು ಉಪಯೋಗಿಸುತ್ತಿದ್ದರು. ಈ ಕಳೆಯನ್ನು ಸಂಪೂರ್ಣ ಕಪ್ಪು ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಪುಷ್ಕರಣಿಗೆ ನೀರು ತರುವ ಪ್ರತ್ಯೇಕ ಕಾಲುವೆ ವ್ಯವಸ್ಥೆಯು ಅಳವಡಿಸಲಾಗಿತ್ತು. ಆ ಕಾಲದ ಜಲವೈಜ್ಞಾನಿಕ ಕೌಶಲ್ಯ ತೋರಿಸುತ್ತದೆ. ಹಂಪಿಯ ಪುಷ್ಕರಣಿಗಳು ಕೇವಲ ನೀರಿನ ಕೊಳಗಳಲ್ಲ, ಅವು ವಿಜಯನಗರದ ತಾಂತ್ರಿಕ ಚಾತುರ್ಯ, ಧಾರ್ಮಿಕ ನಂಬಿಕೆ ಹಾಗೂ ಕಲಾತ್ಮಕ ಮನಸ್ಸಿಗೆ ಜೀವಂತ ಪ್ರತೀಕ. ಕಹಿಬೇವು ಅದಿಂಕ ಕಹಿಬೇವು ಸೊಪ್ಪಲ್ಲ ಇದು ಕಹಿಬೇವು. ಕಲ್ಲಿನ ಆನೆ ಯುದ್ಧ ಮಾಡಿ ಎಲ್ಲ ಕಟ್ಟಾಗಿದೆ. ಸೆಂಟ್ರಿಗೆ ಬಂದಿದ್ದೀರ ಛೀ ಮುಲ್ಪಾಯಿ ಎಲ್ಲಿ 40 ರೂಪಾಯಿ ಯಪ್ಪ 40 ರೂಪಾಯಿ ನಾನು ಇಲ್ಲೇ ಇರೋದಿಲ್ಲ. ಓಲ ಬ್ರೋ ದಂಡ ತಿಕ್ಕೊಂಡು ಸೆಂಟಿನ ಮಾಡಿರೋದು. ಬಾಗುಂಡಿ ಮಾರ ಓಲ್ ಮಾಡ పడతాం పోతుందా బయట పడలేడా పడతాం పోతుంలేడా ಸಿ ಎಂತ ಬತ್ತರೆ ಬತ್ತಾರೆ ದೇಕಲು ಸ್ವಲ್ಪ ಬಾರೆ ವಿಚಿತ್ರ
ತಿರಂಗಿ ದಾಳಿ ಬರ್ನ ಬಗ ಕಂಡು ಬಂದ ಕಂಪಿತಾಳೆ ನಿರಸ್ತರದ ಕೋಣೆ ಅಮ್ಮನ ಕೋಣೆ ಮೈಕ್ ಇದೆ. ನಾನೇ ಲಾಸ್ಟ್ ಡಬ್ ಮಾಡಿದಲ್ಲ ಅದಕ್ಕೆ ಮೈಕ್ ಆಗಿದೆ ಡೈರೆಕ್ಟ್ ಫೋನಲ್ಲಿ ಡಬ್ಬ ಬೇಕಿದೆ. ಅಲ್ಲಲ್ಲ ನಾನು ಡೈರೆಕ್ಟ್ ಮಾಮೂಲಿ ರೆಕಾರ್ಡ್ ಮೈಕ್ ರೆಕಾರ್ಡ್ ಹಾಕ್ತೀನಿ. ನಾವಿಲ್ಲಿ ಮಹಾನವಮಿ ದಿಬ್ಬ ಮತ್ತು ಪುಷ್ಕರ ನೋಡುತ್ತಾ ಅಲ್ಲಿ ವಿಶಾಲವಾಗಿದೆ ನೋಡಿಕೊಂಡು ಹಾಗೆ ಬಂದು ಆಟ ಮತ್ತೆ ಹತ್ತಿದ್ವಿ. ಸೊ ಮತ್ತೆ ಆಟ ಪಯಣ ಇಲ್ಲಿ ಲೋಟಸ್ ಮಾಲ್ ಬರುತ್ತೆ. ಲೋಟಸ್ ಮಾಲ್ ಅಂದ್ರೆ ರಾಣಿ ವಿಶ್ರಾಂತನ ಪ್ಲೇಸ್ ಇದು. ಅದು ಹಿಂದೆಗಡೆ ಹೋದ್ರೆ ಗದಶಾಲ ಬರುತ್ತೆ. ಅದು ನೋಡಿಕೊಂಡು ಆ ದಾರಲ್ಲಿ ಬ್ಯಾಕ್ ಸೈಡ್ ದಾರಿ ಇದೆ, ಅಲ್ಲಿ ಕಾವಲು ಗೋಪುರದ ಹಂಗ್ ಬರ್ರಿ. ಈ ದಾರಲ್ಲಿ ಹೋಗಿ ಹಿಂಗೋಗಿ ಬರ್ಬೇಕಾ? ಹಿಂಗ್ ಬರ್ರಿ. ಸರಿ ಓಕೆ. ಇದ್ರ ನಂತರ ಮತ್ತೆ ನೆಕ್ಸ್ಟ್ ಕ್ಯೂಸ್ ಪಾತ್ ಕಲ್ಲಿನ ರಥ ಹೊಂಟ್ರಿ. ಇಲ್ಲಿ ಎಂಟ್ರೆನ್ಸ್ ನಿಮಗೆ ಟಿಕೆಟ್ ಇರುತ್ತೆ. ಇದೇ ಟಿಕೆಟ್ ಕಲ್ಲಿನ ರಥ ಯೂಸ್ ಆಗುತ್ತೆ. ಆ ಟಿಕೆಟ್ ಹಂಗೆ ಇಟ್ಕೊಂಡ್ರು ಒಬ್ಬರಿಗೆ ಟಿಕೆಟ್ ಇರುತ್ತೆ. ಆ ಟಿಕೆಟ್ ಒಂದು 40 ರೂಪೀಸ್ ಟೀಮಿಗ ಅಲ್ಲ ಒಬ್ಬರಿಗೆ. ನಮ್ಮ ಇನ್ನೆಸ್ 600. ಸರಿ ಸರಿ. ಆ ಟಿಕೆಟ್ ತಗೊಂಡ್ರೆ ಕಲ್ಲಿನ ರಥ ಹೊಡೆದು ಫ್ರೀ ಬರುತ್ತೆ. ಹಂಗೆ ಇಟ್ಕೊಂಡ್ರು ಒಳಗಡೆ ಬಂತು ಲೋಟಸ್ ಮಾಲ್ ಗದಶಾಲ ನೋಡ್ಕೊಂಡು ಬರ್ರಿ. ಹಿಂದ್ಗಡೆ ಇಲ್ಲಿ ಬ್ಯಾಕ್ ಸೈಡ್ ಬರ್ರಿ, ಟೆಂಪಲ್ ಹತ್ರ. ಸರಿ ಸರಿ ಸರ್, ಥ್ಯಾಂಕ್ ಯು ಸರ್. ನಂಬರ್ ಓಕೆ. ಸೊ ಇಲ್ಲಿ ಕಮಲ್ ಮಹಲ್, ಗಜಶಾಲೆ ಮತ್ತು ರಂಗದೇವಾಲಯ ಇದೆ. ತಿಳ್ಕೊಂಡು ಅಲ್ಲಿ ಆಟೋದವರು ಹೇಳಿದ ಪ್ರಕಾರ ನಾವಿಲ್ಲಿ ಹೋಗಿ ಟಿಕೆಟ್ ತೊಗೊಳ್ತೀವಿ. ಎಂಟ್ರೆನ್ಸ್ ಪರ್ಸನ್ಗೆ 40 ರೂಪೀಸ್ ಇರುತ್ತೆ. ಈ ಟಿಕೆಟ್ ಕಂಟಿನ್ಯೂ ಆಗಿ ಕಲ್ಲಿನ ರಥ ವಿಜಯ ದೇವಸ್ಥಾನ ಅಲ್ಲಿವರೆಗೆ ಇದು ಕಂಟಿನ್ಯೂ ಆಗುತ್ತಿದ್ದು. ನಾವೀಗ ಇಲ್ಲಿ ಹಂಪಿಯಲ್ಲಿ ಆಲೋಚನೆ ಮಾಡಿರುವ ರಾಜಗಳ ಶಿಲ್ಪಕಲೆಗಳು ಕೆತ್ತನೆಗಳನ್ನು ನೋಡ್ಬೋದು. ಇಲ್ಲಿ ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ನಾವು ಇಲ್ಲಿ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಬುದ್ಧ ಇಲ್ಲ ಬುದ್ಧಿಸ್ಟ್ ಅವ್ರದ್ದು ಬೌದ್ಧ ಪದಾರ್ಥಗಳು ಅಂತಿದೆ. ಚಿಕ್ಕಾಕೃತಿ. ವೀರಪುತ್ರ, ಗಣೇಶ, ಶ್ರೀನಿವಾಸ, ವಿಷ್ಣು, ಷಣ್ಮುಖ, ಕಾಳಿ, ಭೂದೇವಿ, ಕೀರ್ತಿಮುಖ. ಪಿರಂಗಿಗುಂಡು,
ಮಚ್ಚದ ಸಾಧನೆಗಳು ಕಬ್ಬಿಣದ ಗಣೇಶ ಹೀಗೆ ಮುಂದುವರಿದ ಪ್ಲೇಸ್ ಯಾವುದಂದ್ರೆ ಕಮಲ್ ಮಹಲ್ ಅಥವಾ ಲೋಟಸ್ ಟೆಂಪಲ್ ಅಂತ ಕರೀತಾರೆ. ಇದು ರಾಣಿಯರ ವಿಶ್ರಾಂತಿ ಸ್ಥಳ ಅಂತ ಕರೀತಾರೆ. ಕಮಲ್ ಮಹಲ್ ಇದು. ನಾವೀಗ ನೋಡ್ತಿರೋದು ಹಂಪಿಯ ಕಮಲ್ ಮಹಲ್, ಲೋಟಸ್ ಮಹಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಸುಂದರ ಮತ್ತು ವಿಶಿಷ್ಟ ಶಿಲ್ಪಕಲೆಯ ಉದಾಹರಣೆ ಆಗಿದೆ ಇದು. ಇದು ಮಹಾರಾಣಿ ಮತ್ತು ರಾಜ ಮಹರ್ಷಿಯರ ಒಂದು ವಿಶ್ರಾಂತಿ ಪಡೆದ ಜಾಗವಾಗಿದೆ ಇದು. ಈ ಕಮಲ್ ಮಹಲನ್ನು ಶ್ರೀ ಕೃಷ್ಣದೇವರ ಕಾಲಘಟ್ಟದಲ್ಲಿ ನಿರ್ಮಿಸಲಾಗಿದೆ. ಕಮಲ್ ಮಹಲ್ ವಿನ್ಯಾಸದ ಯಾವ ಥರ ಇದೆ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಶೈಲಿಗೆ ಸಂಯೋಜನವಾಗಿದೆ. ಇದರ ಮೇಲೆ ಕಮಲ್ ಹೂವಿನ ಥರ ಡಿಸೈನ್ ಇದೆ, ಅದಕ್ಕೋಸ್ಕರ ಕಮಲ್ ಮಹಲ್ ಅಂತ ಕರೀತಾರೆ. ನೆಕ್ಸ್ಟ್ ಅಂಪಯಣ ಗಜಶಾಲೆ ಅಲ್ಲೇನು ಕಟ್ತಿದ್ದೊಂದು ಜಾಗ ಇದು ಪ್ಲೇಸ್ಗಳು. ಕಾವಲು ಗೋಪುರ ಆಯಿತಾ, ಈ ಗಜಶಾಲೆ. ಕಾವಲು ಗೋಪುರಗಳು ಕಾವಲುಗಾರನ ಗೃಹಗಳು, ಕಾವಲುಗಾರನ ಮನೆ. ಒಂದೊಂದು ಕಲ್ಲು, ಒಂದು ಗೇಟ್ ಮಾಡ್ತೀವಿ. ಇದು ಗಜಶಾಲೆ. ಇಲ್ಲಿ ಒಟ್ಟು 12 ದೊಡ್ಡ ರೂಮ್ಗಳಿವೆ. ಪ್ರತಿಯೊಂದು ಆನೆಗೂ ಒಂದು ಕೊಡೆಗಳಿವೆ. ಆ ಕಾಲದಲ್ಲಿ ಆನೆಗಳನ್ನು ಯುದ್ಧಗಳಿಗೆ ರಾಜ್ಯಭರಣಕ್ಕೆ ಬಳಸಲಾಗ್ತಿತ್ತು. ಈ ಕನ್ನಡ ಯಾವ ಥರ ಇದೆ ಅಂದರೆ ಇಸ್ಲಾಮಿಕ್ ಮತ್ತು ಭಾರತೀಯ ಶೈಲಿ ಎರಡಕ್ಕೂ ಸೇರಿ ಕೂಡ ಬಂದಿದೆ. ಶತಮಾನಗಳ ಹಿಂದೆ ನಿರ್ಮಿಸಿದರು. ಈ ಗಜಶಾಲೆ ಇಂದಿಗೂ ಒಳ್ಳೆ ನಿಂತಿದೆ. ಹಂಪಿ ಬಂದಾಗ ಈ ಸ್ಥಳವನ್ನು ತಪ್ಪದೆ ನೋಡ್ಕೊಳ್ಳಿ. ಭಾಷಣ ಅಂತ ಚೀನಾಯ. ಹಾಂ ಉಂಟು. ವಿರೂಪಾಕ್ಷ ಟೆಂಪಲು ವಿರೂಪಾಕ್ಷ ಟೆಂಪಲ್ ಬೇರೆ ಹೋಗುತ್ತೆ, ಬೇರೆ ಬೇರೆ ಕಡೆ ಆಗುತ್ತೆ. ಇದು ಬರುತ್ತಲ್ಲ. ಹಾಂ ಹಾಂ ಆಯ್ತು ಫೋಮ್ ಅಂತೆ ಲೇಟ್ ಟೈಮ್ ಮನೆ. ಫಸ್ಟ್ ಬ್ಯಾಕ್ ಚೆನ್ನಾಗಿ ಮಾಡೋಣ. ಅಪ್ಪ ಮಾಡ್ಬೋಡಿ ಅಪ್ಪ ಮಾಡ್ರೆ ದೇವ. ಬಲೆ ಬಲೆ ರಾಣಿಯ ಸ್ನಾನಗೃಹ ಆಗ್ತದ್ದು ಮುಗಿನ ಎಂಟ್ರಿ ಆದ ನೋಡಿದ್ರ. ರಾಣಿಯ
ನೇರ ಸ್ನಾನಗೃಹ. ಬ್ಯಾಟ್ರಿ ವೆಹಿಕಲ್ ಹೋಗ್ಬೋದು, ಗಾಡಿಯಲ್ಲೂ ಹೋಗ್ಬೋದು, ಇದು ನಡ್ಕಂತಾನೆ ಹೋಗ್ಬೋದು. ಹಾಂ ಸರಿ ಇಲ್ಲಿಗೆ ಹಾಂ ಚಾರಿಟಿ ಬರುತ್ತೆ, ಹಾಂ ಸರ್. 50 ರೂಪೀಸ್ ನೋಟು, ಇದು ನೋಡ್ಕೊಂಡ್ ಬಂದರೆ ನೆಕ್ಸ್ಟು ಇಲ್ಲಿ ನರಸಿಂಹ ಶಿವಲಿಂಗ ನೋಡ್ಬೋದು. ಹಾಂ ಅಷ್ಟೇ. ಓಕೆ ಥ್ಯಾಂಕ್ಸ್. ಗಾಡಿಯಲ್ಲಿ ಹೋದ್ರೆ ಅಪ್ ಅಂಡ್ ಡೌನ್ 1 ಕಿಲೋಮೀಟರ್ ಇದೆ. ಹಾಂ ಹಾಂ ಹೋಗಿ ಬರಕ್ಕೆ ಹಾಂ ಹಾಂ ಬೈ ವಾಕ್ ಕಾಲ್ ಮಾಡಿದ್ರೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಹೌದಾ? ಗಾಡಿಯಲ್ಲಿ ಹೊಡೆದು ಮತ್ತೆ ಕ್ಯೂ ಅಲ್ಲಿ ನಿಂತು ಹೋಗ್ಬೇಕಾದ್ರೆ. ಹೌದು ಸರಿ, ಓಕೆ ಸರ್. ಕುದುರೆಗೊಂಬೆ ಮಂಟಪ. ಸೊ ವಾಕ್ ಮಾಡ್ತಿದ್ವಿ ಇಲ್ಲಿ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಟಿಟಿಗೆ ಕೌಂಟ್ರ್ ಇಲ್ಲ, ಗಾಡಿಗಳಿರುತ್ತೆ, ಬ್ಯಾಟ್ರಿ ಗಾಡಿ ಇರುತ್ತೆ. ಫಸ್ಟಿಗೆ 20 ರೂಪೀಸ್ ಇರುತ್ತೆ. ಸೊ ಬರ್ತಿಲ್ಲ ಬ್ಯಾಟ್ರಿ ಗಾಡಿ. ಸೊ ಈ ಬ್ಯಾಟ್ರಿ ಗಾಡಿ ಅಲ್ಲಿ ಲೇಡೀಸ್ ಡ್ರೈವ್ ಮಾಡ್ತಾರೆ. ಸೊ 20 ರೂಪೀಸ್ ಇರುತ್ತೆ. ನಾವು ಅಲ್ಲಿ ಸ್ವಲ್ಪ ರಶ್ ಆಗಿರೋಂಥ ಸೊ ನಾವೀಗ ವಾಕ್ ಮಾಡ್ತಿದ್ದೀವಿ. పుష్కరణి నీళ్ళు నీట్ పుష్కరణి పుష్కరణి ಕಪ್ಪೆ ನಾವು ಮೀನತ್ತು. ಒಂದು ಖಾಲಿ ಗಾಡಿ ಹಂಪಿ ಹತ್ರ ಬಂದಿದ್ದೀವಿ ಈಗ. ಸೊ ಅಂಜನಾದ್ರಿ ಕಾಣಿಸ್ತಿದೆ. ಸ್ಮಾರಕಗಳು 83 ಸ್ಮಾರಕವನ್ನು ಕೂಡ ಯೂಸಿಂಗ್ ಮ್ಯಾಪ್, ಬೇಸ್ ಮ್ಯಾಪ್. ಬೆಟ್ಟದ ದೇವಸ್ಥಾನದ ರೈತರು ಹಂಸ ಸ್ಮಾರಕ. ಸೊ ಇದು ವಿದ್ಯಾಪೀಠ ಟೆಂಪಲು ಹಂಪಿ ಕಲ್ಲಿನ ಹತ್ರ ಬಂದು ಇಲ್ಲಿ ಬಂದಿದೆ. ಗಾಡಿ ಹಂಪಿ ರೀಚ್ ಆಗಿದೆ, ಕಾಣಿಸ್ತಿದೆಯಲ್ಲ ಹಂಪಿ ಕಲ್ಲಿನ ಹತ್ರ ಕಾಣಿಸ್ತಿದೆ ನಿಮಗೆ. ಸೊ ಕಲ್ಲಿನ ಹತ್ರ ಇದು ವಿದ್ಯಾಪೀಠ ದೇವಸ್ಥಾನ. ಇದು ಸಂಗೀತ ಅವಕಾಶದಲ್ಲಿ ಸಂಗೀತ ಅಂತ ಹೇಳ್ತಾರಲ್ಲ, ಆವಾಗ ಇದನ್ನ ಆ ಕಂಬದಲ್ಲಿ ಇದು ಮಾಡಿದಾಗ ಸೌಂಡ್ ಬರುತ್ತೆ, ಆಗ ಮದ್ದಳೆಗಳು ಅದು ಸೌಂಡ್ ಇರ್ತದೆ. ಇದು ಕಲ್ಲಿನ ನೋಡ್ತಿರಲ್ಲ, 50 ರೂಪಾಯಿ ನೋಡಿರ್ತಲ್ಲ, 50 ರೂಪಾಯಿ ನೋಡುವ ಕಾಣುವ ಚಿಹ್ನೆ ಅಂತಂದರೆ ಇದೇ ಹಂಪಿಯ ಚಿಹ್ನೆ, ಹಂಪಿಯ ಲಾಂಛನ. ಇದು ರಥ, ಕಲ್ಲಿನ ರಥ. ಇದು ಹಂಪಿಯ ಕಲ್ಲಿನ ರಥ ಇದು ಕೇವಲ ಶಿಲ್ಪವಲ್ಲ, ಅದು ಭಾರತ ಪರಂಪರೆಯ ಒಂದು ಜೀವಂತ ಗುರುತು. ಸೂರ್ಯಾಸ್ತ ಕಾಣಿಸಿಲ್ಲ. ಬಿಡಲ್ಲ, ಮೊಬೈಲ್ ಬಿಟ್ಟಿದ್ದೆ ಹೆಚ್ಚು. ಯಾವ ಅಂಜನಾದ್ರಿ ನೆಕ್ಸ್ಟ್ ಪಯಣ ಅಲ್ಲಿಗೆ, ನೋಡೋಣ ಆಗುತ್ತಿಲ್ಲ ನೋಡೋಣ.
ನಾವು ಇಲ್ಲಿ ವಿಜಯ ಟೆಂಪಲ್ ಮತ್ತು ಕಲ್ನಾಥ್ ನೋಡ್ಕೊಂಡ್ವಿ. ಸೊ ನಮಗೆ ಟೈಮ್ ಕಾಮಾಗೋಸ್ಕರ ನಾವು ಬ್ಯಾಟಿ ಗಾಡಿ ಯೂಸ್ ಮಾಡ್ಕೊಂಡು ಇಲ್ಲಿ ಪರ್ಸನ್ಗೆ 10 ರೂಪೀಸ್ ಇರುತ್ತೆ ಒಂದು ಸೈಡ್ಗೆ. ನಾವು ಅಪ್ ಡೌನ್ ಮಾಡ್ತಿರೋದ್ರೆ 20 ರೂಪೀಸ್ ಇರುತ್ತೆ. ನಾವೀಗ ಹಂಪಿಯ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಲಕ್ಷ್ಮೀನರಸಿಂಹ ದೇವಾಲಯ ಮತ್ತು ಮಡವಿಲಿಂಗ ಅಂದರೆ ಶಿವಲಿಂಗ ನೋಡ್ಕೊಂಡು ಬಂದಿದ್ದೀವಿ. ಫಸ್ಟ್ ನೋಡೋಣ ಲಕ್ಷ್ಮೀನರಸಿಂಹ ವಿಗ್ರಹ. ಈ ಪ್ರತಿಮೆ ಸುಮಾರು 22 ಎತ್ತರದಲ್ಲಿದೆ. ನರಸಿಂಹನ ಮುಖದ ಕೋಪ, ಕಣ್ಣಿನ ಚೈತನ್ಯ ಇವೆಲ್ಲ ಕಣ್ಣಲ್ಲಿ ಜೀವಂತವಾಗಿದೆ. ಫಸ್ಟಿಗೆ ಈ ವಿಗ್ರಹದಲ್ಲಿ ಒಂದರಲ್ಲಿ ಲಕ್ಷ್ಮೀದೇವಿ ವಿಗ್ರಹವೂ ಇತ್ತು, ಆದರೆ ಈಗ ಅದು ಕಣ್ಮರೆಯಾಗಿದೆ. ಆದರೂ ನರಸಿಂಹ ಭವಾನಿ ತುಂಬ ಶಕ್ತಿಯುತವಾಗಿದೆ. ಈಗಿಂತ ಸ್ವಲ್ಪ ಪಕ್ಕದಲ್ಲಿ ಒಂದು ಬಡವಿಲಿಂಗ ಇದೆ, ಅಂದರೆ ಶಿವಲಿಂಗ. ಆ ಲಿಂಗ ಒಂದು ದೊಡ್ಡ ಕಲ್ಲಿನ ಕೆತ್ತಲಾಗಿದೆ. ಸುತ್ತಲ ಯಾವಾಗಲೂ ನೀರು ತುಂಬಿರುತ್ತೆ. ಲಕ್ಷ್ಮೀನರಸಿಂಹ ಮತ್ತು ಬಡವಿಲಿಂಗ ಎರಡು ಹಂಪಿಯ ಆತ್ಮವನ್ನು ತೋರಿಸುತ್ತದೆ. ಶಕ್ತಿ, ಶಾಂತಿ, ಶಿಲ್ಪಕಲೆಯ ಒಂದು ಸೌಂದರ್ಯ. ಈ ಪ್ಲೇಸ್ ತಗೊಂಡು ಮುಂದಿನ ಹೋಗಿದ್ದ ಪ್ಲೇಸ್ ಯಾವುದು ಅಂದರೆ ವಿರೂಪಾಕ್ಷ ಟೆಂಪಲ್. ವಿರೂಪಾಕ್ಷ ಟೆಂಪಲ್ ಬಂದಿದ್ದೀವಿ ಈಗ. ಸೊ ಇಲ್ಲಿ ಒಳಗೆ ಎಂಟ್ರಿ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ ಎಂಟ್ರಿ ಇಲ್ಲ. ಹಂಪಿ ಅತ್ಯಂತ ಪುರಾತನ ಮತ್ತು ಜೀವಂತ ದೇವಾಲಯ ವಿರೂಪಾಕ್ಷ ದೇವಾಲಯ ಬಂದಿದೆ. ಈ ದೇವಾಲಯ ಶಿವನ ರೂಪವಾದ ವಿರೂಪಾಕ್ಷನಿಗೆ ಸಮರ್ಪಿತವಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಮುಂಚೆ ನಿರ್ಮಾಣವಾಗಿದೆ ಹೇಳ್ತಾರೆ. ಇಂದಿಗೂ ಇಲ್ಲಿ ಪೂಜೆ ನಡೆಯುತ್ತೆ. ನಾವು ಎಂಟ್ರಿ ಆದಲ್ಲ ಗೋಪುರ, ಅದು 160 ಅಡಿ ಎತ್ತರದಲ್ಲಿದೆ. ಈ ದೇವರುಗಳಿಗೆ ಸುಂದರವಾದ ಕಲ್ಲಿನ ಕಂಬಗಳು, ಕೆತ್ತನೆಗಳು, ಮಂಟಪಗಳು. ಅಪ್ಪ ತೋನಿ ಬಂದು ಬಂಗೆ ಬರ್ಬಿಡು. ಹಳೆ ಲಾಗಂಡಿ ಇರು ಅಂತ ದೋಪಜಿ ಬ್ಯಾಗದಲ್ಲಿ ಇಂಥ ಮೇಲೆ ಲಾಗಿದ್ದು ಇವನ್ನ. ಅಲೆ ಮಂಗ ಅಯ್ಯ ತುಲೆ ತುಲೆ ಈ ತೋಪಚ್ಚಿ ಬ್ಯಾಗದಲ್ಲಿ. ಹೋ ಆನಳಪ್ಪ. ಹಾಂ 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 ಅಪ್ಪ ಪನ್ ಆನೆ ಇದೆ. ಶ್ರೀ ರಾಜರಾಜೇಶ್ವರಿ ಹಬ್ಬದಂಟು. ಕೊಡದ ಮಾರೆ ಹಾಂ ಹಂಚಿಕೊಂಡದ వాళ్ళు ట్రైన్ చేస్తున్నారు. ఓయ్ అన్నా అన్నా బాడండి ఇంటికి అర్ధ స్టేజీ ಸ್ವಲ್ಪ ಹಿಂಸೆ ಮಾಡ್ತಿದ್ದಾರೆ ಅನಿಸುತ್ತೆ. ದಸರಾಗ ಇಂಚ ಒಂದು ಪೈಂಟ್ ಹಂಪ ಸೇಮ್ ಪೈಂಟ್ ಹಂಪ ಇರಲಿ ಆನೆ ಪೈಂಟ್ ಆಗ್ತಾರೆ. ಸೊ ಚೆಂದ ಮಾಡಿ ಮಾಡಿದ್ದಾರೆ. ಸೊ ಮಂಗೆ ಒಂದು ಮಂಗೆ ಕೊರ್ಕ
ರಿಟರ್ನ್ ಅಲ್ಲೇ ತಿಕ್ಕ ಅತಿ ತೊಗೊಂಡು ಅತಿತ್ತೆ ಬಂಡದೆ ಏಂತೀನಿ ಅತಿತ್ತೆ ಬಂಡು ಅಲ್ಪ ಅಂಚೆ ಬಂಡು ಕೈ ಒಂಜಿ ಹಾಪುಂಡು ಒಪ್ಪದಿಂದ ಅಲ್ಲೇ ಅದು ಕೈ ಒಂಜಿ ಹಾಪುಂಡಿಗೆ ತುಕ್ಕ ಬಿಡು ಕೈ ಒಂಜಿ ಹಾಪುಂಡಿಗೆ ಕೈ ಒಂಜಿ ಆಡು ಸೊ ಅದಕ್ಕೆ ವಿಶೇಷ ಏನಂತ ಇನ್ನದೆಲ್ಲ ಅದು ವಿಶೇಷ ಏನು ನನಗೆ ಇನ್ನೂ ಗೊತ್ತಿಲ್ಲ ಅಲ್ಲಿ ಹಿಂಗೆ ಕೈ ಇಟ್ಟರೆ ಹಿಂಗೆ ಜೋಡಿದ್ರೆ ಏನಾಗುತ್ತೆ ಏನೂ ಗೊತ್ತಿಲ್ಲ ನೋಡೋಣ ಲಾಸ್ಟ್ ಫ್ರೀ ಇದೆ ಟ್ರೈ ಮಾಡೋಣ ಏನಕ್ಕೆ ಗೊತ್ತಾಗುತ್ತೆ ಕೇಳ್ಬೋಯ್ತು ಅದ್ರ ಜೊತೆ ಸೊ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಬಂದಿದ್ವಿ ಈಗ ಹಂಪಿ ಸೊ ಇಲ್ಲಿ ಗೈಡ್ ಮಾಡ್ತಾರೆ ಗೈಡ್ ಕೂಡ ಇರ್ತಾರೆ ಅಲ್ಲಿ ಗೈಡ್ ಹಾಂ ಗೈಡ್ ಅಂದ ನೆನಪಿಡಲ್ಪ ಗೈಡ್ ಹಾಂ ಏನು ಎಲ್ಲಿಗೆ ಒಳಗೆ ಎಂಟ್ರಿಯಾ ಹಂಗೆಲ್ಲ ಅಲ್ಲಿ ನೆನಪಿರುತ್ತೆ ಬಲೆ ಅವಾಗ ದುಡ್ಡು ಕೊಡ್ತು ನಾವು ಅಂತ ಕೈ ಡಂಪೇರು ನಮ್ಮಂತರಿ ಜಾಗ ಅವಾಡ ಅಲ್ಪ ಹೆಂಗೆ ಆಯ್ತಾ ಅದೊಂದು ಶ್ರೀ ಪ್ಲೇಸ್ ಒಂದು ಪ್ಲೇಸ್ ಒಂದು ಉದಾಹರಣೆ ಹೆಜ್ಜೆ ಒಂದು ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನನ್ನ ಸುಮ್ಮನಂತ ರಿಕ್ಕಿಲ್ಲ ಉಂಟ ಆಪೋಸಿಟ್ ಮುಚ್ಚಿ ಕೊಡೋಣ ಕಲ್ಲು ಬಂದು ಪಾಡಲಿಲ್ಲಪ್ಪ ಸ್ಟೆಪ್ ಕೊಡ್ತೇನೆ ಬಜ್ಜಿ ಮಲ್ಲ ಕಿರಣ್ ಪುಷ್ಕರಣಿ ನಂತರ ಸುರಿ ಪ್ಲೇಸ್ ಒಂದು ಪರಕಾಲ ಪಾಪ ಅದೇ ವೆಂಚಿತ್ತು ನೋಡ ಫೀಲು ಹವಾ ಹಾಂ ನಮ್ಮನ ಒಂದಿತ್ತು ಬ್ಲಡ್ ಫ್ಯಾಕ್ಟರಿ ಆಯ್ಜಾ ನನಗೆ ಐಡಿಯಾ ಗೊತ್ತಿಲ್ಲ ಬ್ರೋ ಆಲ್ರೆಡಿ ಲೇಟ್ ಆಗಿತ್ತು ನಾವು ಪ್ಲ್ಯಾನ್ ಆಗಿದ್ದು ಬೇರೆ ಪ್ಲೇಸ್ಗೆ ಸೊ ನಾವು ಹಂಪಿ ನೋಡ್ಕೊಂಡು ಹಾಗೆ ನೋಡ್ಕೊಂಡ್ವಿ ಈಗ ಸೊ ಹಂಪಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಮೇವಿಂದ ನೋಡಿಕೊಂಡು ನಾವೀಗ ಬೇರೆ ಕಡೆ ಪ್ಲೇಸ್ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್